ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ಯಾಂಡಲ್ವುಡ್ನ ಇಬ್ಬರು ದಿಗ್ಗಜರು ಒಂದೇ ಸಿನಿಮಾದಲ್ಲಿ ಕಾಣಿಸ್ಕೊಂಡು ಈಗಾಗಲೇ ಧೂಳೆಬ್ಬಿಸಿದ್ದಾರೆ. ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರಬಹುದು. ಸ್ಯಾಂಡಲ್ವುಡ್ ಮಂದಿಯ ಅಭಿಮಾನಿಗಳ ಮನಗೆದ್ದಿರುವಂತಹ ಮಾಣಿಕ್ಯ ಚಿತ್ರ ಈಗ ಎಲ್ಲೆಲ್ಲೂ ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ. ಕ್ರೇಜಿ ಸ್ಟಾರ್ ಹಾಗೂ ನಲ್ಲನ ಕಾಂಬಿನೇಷನ್ನಲ್ಲಿ ಬಂದಿರುವಂತಹ ಚಿತ್ರ. ಸೊ ಈ ಬಗ್ಗೆ ಈ ಸಂಭ್ರಮವನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಮಾಣಿಕ್ಯನ ವೀರ ಅಲಿಯಾಸ್ ದ ಡ್ಯಾಶಿಂಗ್ ವಿಲನ್ ರವಿಶಂಕರ್ ನಮ್ಮ ಜೊತೆ ಇದ್ದಾರೆ ನಮ್ಮ ಸ್ಟುಡಿಯೋದಲ್ಲಿ. ರವಿಶಂಕರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಕ್ಯೂಟ್ ಆಗಿ ಮಾತನಾಡ್ತಾ ಈಗಾಗಲೇ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿರುವಂತಹ ರಣ್ಯಾ ನಮ್ಮ ಜೊತೆ ಇದ್ದಾರೆ. ರಣ್ಯಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಫಸ್ಟ್ ಆಫ್ ಆಲ್ ಇಬ್ಬರಿಗೂ ಕಂಗ್ರ್ಯಾಚುಲೇಷನ್ಸ್. ಒಂದು ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ ಅಂಡ್ ಎ ಹ್ಯೂಜ್ ರೆಸ್ಪಾನ್ಸ್ ಫ್ರಮ್ ಆಡಿಯನ್ಸ್. ಹೌ ಯು ಫೀಲಿಂಗ್ ನೌ? ಗ್ರೇಟ್ ಫೀಲಿಂಗ್ ಅದು, ಬಿಕಾಸ್ 1 year ಆಫ್ ಹಾರ್ಡ್ ವರ್ಕ್ ಆ್ಯಂಡ್ ಫೈನಲ್ ರಿಸಲ್ಟ್ ಇವತ್ತು ನೋಡ್ತಾ ಇದ್ದರೆ ಎಕ್ಸ್ಟ್ರಾರ್ಡಿನರಿ ರಿಸಲ್ಟು ಎಲ್ಲ ಕಡೆಯಿಂದ all over Karnataka. Fantastic result. So as an actor and as a part of the movie, I don't think I will ask for more than this. No, I'm very happy. ತುಂಬ ಸಂತೋಷ. Okay, Ranya, how is your expression at present? ಯಾಕೆಂದರೆ ಹೋಗಿ ಆಡಿಯನ್ನ ನೋಡಿದಾಗ ಹೇಗೆ ಅನ್ನಿಸ್ತು, ರಿಯಾಕ್ಷನ್ಸ್ನ ನೋಡಿದಾಗ ಏನು ಅನ್ನಿಸ್ತಾ ಇತ್ತು ನಿಮಗೆ? I think I'm more of excited. Okay. ತುಂಬ ಖುಷಿ ಆಗುತ್ತೆ. ಐ ಫೀಲ್ ವೆರಿ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್ ಜನ ನೋಡಿದಾಗ ವೆನ್ ದೇ ಹೂಟ್ ಆ್ಯಂಡ್ ಸ್ಕ್ರೀಮ್, ಬಿಕಾಸ್ ಇಲ್ಲಿ ತನಕ ಐವ್ ಓನ್ಲಿ ಹರ್ಡ್ ಪೀಪಲ್, ಐವ್ ಹರ್ಡ್ ದೆಮ್ ಟಾಕಿಂಗ್ ದಿಸ್, ಬಟ್ ಇವತ್ತು ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ಇಟ್ ಆ್ಯಂಡ್ ದಟ್ ಟು ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ಸಮಥಿಂಗ್ ಇನ್ ವಿಚ್ ಐ ಆಮ್ ಅ ಪಾರ್ಟ್ ಆಫ್ ಇಟ್. ಸೊ ಇಟ್ಸ್ ವೆರಿ ಎಕ್ಸೈಟಿಂಗ್, ಇಟ್ಸ್ ಥ್ರಿಲ್ಲಿಂಗ್. ಸೊ ಡೆಬ್ಯೂ ನಿಮಗೆ ಇದು. ಸೊ ಹೇಗೆ ಅನ್ನಿಸ್ತು ಓವರಾಲ್ ಮೂವಿನ ನೋಡಿದಾಗ, ನಿಮ್ಮನ್ನು ನೀವು ಆನ್ ಸ್ಕ್ರೀನ್ ನೋಡಿಕೊಂಡಾಗ ಹೇಗೆ ಅನ್ನಿಸ್ತು ವಿತ್ ಅತಿರಥ ಮಹಾರಥರು? ಯಾಕಂದರೆ ಒಂದು ಕಡೆ ರವಿಶಂಕರ್ ಇದ್ದಾರೆ, ಒಂದು ಕಡೆ ಕ್ರೇಜಿ ಸ್ಟಾರ್, ಇನ್ನೊಂದು ಕಡೆ ಕಿಚ್ಚ ಸುದೀಪ್. Seriously, I don't know. When I see the movie, I only enjoy the entire process while seeing it. I can't comment on it, nor can I say anything about it. I just enjoy it. ನಿಮ್ಮ ಮತ್ತೆ ನಲ್ಲನ ಕಾಂಬಿನೇಷನ್ ವರ್ಕೌಟ್ ಆಗಿದೆ. ಸೊ ಹೇಗೆ ಅನ್ನಿಸ್ತಾ ಇದೆ? ಇದ್ರ ಜೊತೆಗೆ ಈ ಸಾರಿ ಕ್ರೇಜಿ ಸ್ಟಾರ್ ಕೂಡ ಜೊತೆಗಾಗಿದ್ದಾರೆ. ಕ್ರೇಜಿ ಸ್ಟಾರ್ ನಲ್ಲ ಜೊತೆಗೆ ರವಿಶಂಕರ್, ಬಿಂದಾಸ್ ಕಾಂಬಿನೇಷನ್. ಎಸ್ ಆ್ಯಕ್ಚುಲಿ ಟು ಬಿ ನಿಜ ಹೇಳಬೇಕಂದ್ರೆ ತುಂಬ ಅದೃಷ್ಟವಂತ ನಾನು. ಬಿಕಾಸ್ ನಾರ್ಮಲಿ ಒಂದು ವಿಲನ್ಗೆ ಒಂದು ಹೀರೋನೇ ಸಿಗ್ತಾರೆ, ಬಟ್ ನನಗೆ 2 ಹೀರೋಗಳು ಪಿಕ್ಚರಲ್ಲಿ. ಒಂದು ಕಡೆ ಕಿಚ್ಚ ಸುದೀಪ್ ಅವರು, ಒಂದು ಕಡೆ ರವಿ ಸರ್ ಅವರು. ಸೊ ವೆರಿ ಫ್ಯೂ ವಿಲನ್ಸ್ ಆರ್ ಸಮ್ವನ್ ಗೆಟ್ಸ್ ಈ ಥರ ಒಂದು ಚಾನ್ಸ್ ಸಿಗುತ್ತೆ. ಸೊ ಐ ಆಮ್ ರಿಯಲಿ ವೆರಿ ಲಕ್ಕಿ. ಇಬ್ಬರು ಮೆಗಾ ಸ್ಟಾರ್ಸ್ ಮಧ್ಯದಲ್ಲಿ ಈ ಅವಕಾಶ ಸಿಕ್ಕಿದೆ. ಐ ಫೀಲ್ ವೆರಿ ಗ್ರೇಟ್. ಇದೇ ಹ್ಯಾಪಿನೆಸ್ಸಲ್ಲಿ ಒಂದು ವಂಡರ್ಫುಲ್ ಡೈಲಾಗ್ ಹೇಳ್ಬೋದಾ ಹಾಗಾದರೆ ಮಾಣಿಕ್ಯ ಚಿತ್ರದಿಂದ? ಈ ನನ್ನ ಮಕ್ಕಳ ಗೋಣು ಹರಿದು ಆ ನೋವು ತಡಿಲಾರ್ದೆ ಸಾವು ಯಾವಾಗ ಬರುತ್ತೆ ದೇವರೇ ಅಂತ ವಿಲ ಒದ್ದಾಡೋದನ್ನ ನೀನು ಕಣ್ಣಾರ ನೋಡ್ಬೇಕಣ್ಣ. ಸೂಪರ್. ಜೊತೆಗೆ ರವಿಶಂಕರ್ ಅವ್ರನ್ನ ಡಿಫ್ರೆಂಟ್ ಆಗಿ ಈ ಚಿತ್ರದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತನೂ ತುಂಬಾ ಜನ ಇಷ್ಟಪಟ್ಟಿದ್ದಾರೆ. ಸೊ ಆ ಇಂಟ್ರೊಡಕ್ಷನ್ ಬಗ್ಗೆ, ರವಿಶಂಕರ್ ಇಂಟ್ರೊಡಕ್ಷನ್ ಬಗ್ಗೆ ಹೇಗೆ ಅನ್ನಿಸ್ತು? ಇಂಟ್ರೊಡಕ್ಷನ್ ಬಗ್ಗೆ ಅಂದರೆ ಆ್ಯಕ್ಚುಲಿ ಇದು ಆ್ಯಸ್ ಐ ಟೋಲ್ಡ್ ಯು 4th ಕಾಂಬಿನೇಷನ್. ಎಸ್. So Sudeep is a director who doesn't fall with all the others. Andre extra care, every detail he takes extra care. So right from the beginning, shooting, we were just planning. Avage he told me that total makeover irbeku, complete change. ಕೆಂಪೇಗೌಡ ಆಗಿರ್ಬೋದು, ವರದನಾಯಕ, ಬಚ್ಚನ್, ಆ ಶೇಡ್ಸ್ ಏನು ಬರಬಾರ್ದು ಇದರಲ್ಲಿ. ಸೊ ವಿ ಹ್ಯಾವ್ ಟು ಡೂ ಸಮಥಿಂಗ್ ಅಂತ. From my hair, from my mush, from my beard, from my costumes, chappli, everything, including the sweat detail. So everything was sketches ella ಮಾಡಿ. He is a very good artist, basically, Sudeep. So he sketched it and he texted to me WhatsApp ಅಲ್ಲಿ ಕಳಿಸಿ, this is what I want ಅಂತ he said. That time I was quite busy with doing other movies. So he shifted the shooting also. ಅಂದರೆ ಫಸ್ಟು ಇನ್ನೊಂದು ಶೆಡ್ಯೂಲ್ ಹಾಕ್ಕೊಂಡು ಆಮೇಲೆ ನನ್ನ ಶೆಡ್ಯೂಲ್ ಹಾಕ್ಕೊಂಡು. Okay, Ranya, what was the first scene ನೀವು ಶೂಟ್ ಮಾಡಿದ್ದು ಮಾಣಿಕ್ಯದಲ್ಲಿ and how was the experience? The first scene I shot was with Sadhu Kokila sir. Okay. So like script bantu and it was a small dialogue I had to say. First of all, I was very excited yakandre Sadhu Kokila sir and he makes everyone laugh. So and adal vere I had my part was to slap him. So
I was all excited, and then I came to the set and location. ಶುರು ಆಯಿತು. ಸೊ ಐ ವುಡ್ ನೀರು ಹಾಕೊಂಡು ಬಟ್ಟೆಗೆ ಇಸ್ತ್ರಿ ಮಾಡ್ತಾ ಇದ್ದೆ. So ಅಲ್ಲಿಂದ ತೆಗ್ಸ್ I had to slap him. So whenever they were taking whatever cut and action, so all the water used to go on his face, and he's like, thank you ಅಮ್ಮ, ಚಂಬಲಿರೋ ನೀರೆಲ್ಲ ನನ್ನ ಮೇಲೆ ಹಾಕಿದ್ಕೆ ನಿಮಗೆ ತುಂಬ ಥ್ಯಾಂಕ್ಸ್ ಅಂತ. So and again they used to refill it, and again the water used to go on. ಸುದೀಪ್ ಅಂದರೆ ನಾವು ಯೂಶಲಿ ಬಿಗ್ ಸ್ಕ್ರೀನಲ್ಲಿ ನೋಡಿರ್ತೀವಿ, ಫೈಟ್ಸ್ ಮಾಡ್ತಾರೆ, ರೊಮ್ಯಾನ್ಸ್ ಮಾಡ್ತಾರೆ, ಡ್ಯೂಯೆಟ್ ಹಾಡ್ತಾರೆ. ಆದರೆ ಆ್ಯಸ್ ಅ ಡೈರೆಕ್ಟರ್ ನೀವು ಸೆಟ್ಟಲ್ಲಿ ನೋಡಿದಾಗ ಹೇಗೆ ಅನ್ನಿಸ್ತಾ ಇತ್ತು? ಹೇಗಿದ್ರು ಸುದೀಪ್ ನೀವು ಕಂಡ ಹಾಗೆ? So as a director, he was like a guru to me, because he had a lot of patience, and he used to go like in detail. Like sometimes I used to have problem with my hair. Yavaglu nan kodlu mukad mele beelta ittu because I'd cut it short then. So he used to say, Rania, get your hair thing proper, or the clothes, and even from everything he used to guide me throughout. So I think as a director with Sudeep sir, I shared this guru and disciple pupil relationship, I feel. Just like that. ಓಕೆ, ಆ್ಯಸ್ ಅ ಡೈರೆಕ್ಟರ್ ಸುದೀಪ್ ಏನು ಅಂತ ಹೇಳಿದ್ರಿ, ಬಟ್ 4 ಚಿತ್ರಗಳಿಂದ ನೀವು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀರಾ. ಹಾಗಾದರೆ ಡೆಫಿನೆಟ್ಲಿ ಒಂದು ಸ್ಟ್ರಾಂಗ್ ಕೆಮಿಸ್ಟ್ರಿ ಇರುತ್ತೆ. ಸೊ ಹೇಗಿರ್ತಾ ಇದ್ದೀರಾ ಸೆಟ್ಟಲ್ಲಿ ನೀವು? ಹೇಗಿರ್ತೀರಾ ನೀವು ಯೂಶಲಿ ಸೆಟ್ಟಲ್ಲಿ? ಸೆಟ್ಟಲ್ಲಿ ಅಂದರೆ ಸೆಟ್ಟು ಬಂದಮೇಲೆ ಸುದೀಪ್ ಕ್ಯಾಪ್ಟನ್ ಇರ್ತಾರೆ ಅಲ್ಲಿ ಅವರು ಕ್ಯಾಪ್ಟನ್ನೇ. ಸೊ ಬಟ್ ದ ಅಟ್ಮಾಸ್ಫಿಯರ್ ಹಿ ಯೂಸ್ ಟು ಕೀಪ್ ಎವ್ರಿ ಒನ್ ವೆರಿ ಕಂಫರ್ಟಬಲ್, ಆ್ಯಂಡ್ ಎಲ್ರಿಗೂ ಅವರವರು ಸ್ಪೇಸ್ ಕೊಡ್ತಾರೆ ಅವರು. ಬಟ್ ಅಗೇನ್ ಅಲ್ಲಿ ಹೋಗಿ ರೆಡಿ ಅಂತ ಒಂದು ವಾಯ್ಸ್ ಬಂದರೆ ಎಲ್ಲರೂ ಮಿಯಾವ್ ಅಂತ ಹೋಗ್ತಾರೆ. ಓಕೆ, ಸೊ ಸುದೀಪ್ ಅವರು ಹೇಗೆ ರೆಡಿ ಅಂತ ಹೇಳ್ತಾರೆ? ಐ ಮೀನ್ ಹೇಗೆ ಶಾರ್ಟಿಗೆ ರೆಡಿ ಆಗ್ತಾರೆ? ಒಂದು ಸ್ವಲ್ಪ ಎನಾಕ್ಟ್ಮೆಂಟ್ ಆಗುತ್ತಾ? ಬಿಕಾಸ್ 4 ಮೂವೀಸ್ ಮಾಡಿದ್ದೀರಾ. ಅಷ್ಟೇ, ಅವ್ರು ರೆಡಿ ಆಗೋದು ರೆಡಿ ಅಂದರೆ ಸಾಕು, ವಾಯ್ಸ್ ಗುಮ್ಮನುತ್ತೆ. ಹೊರಗಡೆ ಹೋದರೆ ಪಿಕ್ನಿಕ್